ಚಿಕ್ಕಬಳ್ಳಾಪುರದಲ್ಲಿ ಕಮಲ್ ಮಾಡುತ್ತಾ ಕಾಂಗ್ರೆಸ್. ಮಾಜಿ ಸಚಿವ ಸುಧಾಕರ್ಗೆ ಮತ್ತೆ ಸೋಲಿನ ಭೀತಿ. ರಕ್ಷಾ ರಾಮಯ್ಯಗೆ ಒಲಿಯುತ್ತಾ ವಿಜಯದ ಮಾಲೆ. ಚಿಕ್ಕಬಳ್ಳಾಪುರ ಈ ಸಲ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿತ್ತು. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅಕ್ಕಳಿಳಿದಿದ್ರೆ ಎನ್ಡಿಎ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸಿದ್ದಾರೆ. ನಾಳೆ ಲೋಕಸಭಾ ಚುನಾವಣಾ ಮತ ಎಣಿಕೆ ನಡೆಯಲಿದ್ದು ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಒಲಿಯುತ್ತೆ ವಿಜಯದ ಮಾಲೆ ಅನ್ನೋ ಕುತೂಹಲ ಗರಿಗೆದರಿದೆ. ಈ ಬಗ್ಗೆ ನಡೆಯುತ್ತಿರೋ ಲೆಕ್ಕಾಚಾರಗಳಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಬಿಂಬಿತವಾಗಿತ್ತು. ಆದ್ರೆ 2019ರಲ್ಲಿ ಮೋದಿ ಅಲೆಯಲ್ಲಿ ಈ ಕ್ಷೇತ್ರ ಬಿಜೆಪಿ ಪಾಲಾಗಿತ್ತು. ಆದ್ರೆ ಈಗ ಈ ಕ್ಷೇತ್ರವನ್ನ ಮತ್ತೆ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅದಕ್ಕಾಗಿ ರಕ್ಷಾ ರಾಮಯ್ಯ ಅವರನ್ನ ಅಕ್ಕಡೆಗಿಳಿಸಿದೆ. ನಿಮ್ಗೆ ಗೊತ್ತಿರಲಿ, ರಕ್ಷಾ ರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ಹೊಸ ಮುಖವಾಗಿರಬಹುದು. ಆದ್ರೆ ಇವರ ಹಿನ್ನೆಲೆ ನೋಡಿದ್ರೆ ಇವರದ್ದು ಹೊಸ ಮುಖ ಅನ್ನಿಸಲಾರದು. ಬಿಜೆಪಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೋಲಿಸಿಕೊಂಡ್ರೆ ರಕ್ಷಾ ರಾಮಯ್ಯ ರಾಜಕೀಯದಲ್ಲಿ ಮೋರ್ ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದ್ರೆ ರಕ್ಷಾ ರಾಮಯ್ಯ ಅವರದ್ದು ಶ್ರೀಮಂತ ಮತ್ತು ಪ್ರಭಾವಿ ರಾಜಕೀಯ ಕುಟುಂಬ. MS ರಾಮಯ್ಯ ಮನೆತನದಿಂದ ಬಂದವರು. ಹೀಗಾಗಿ ಚಿಕ್ಕಬಳ್ಳಾಪುರದ ಜನತೆಗೆ ಚಿರಪರಿಚಿತ ಮುಖ. ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರ ಪ್ರಭಾವವಿದೆ. ಅದು ಮತಗಳಾಗಿ ಪರಿವರ್ತನೆಯಾಗಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಇನ್ನು ಕೆಲವೇ ಗಂಟೆಗಳು ಕಾಯಬೇಕಾಗಿದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಇವರ ಮೇಲೆ ಕೋವಿಡ್ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಜೊತೆಗೆ ಅಧಿಕಾರ ಕೈಯಲ್ಲಿದ್ದಾಗ ಸ್ಥಳೀಯ ಮುಖಂಡರ ವಿಶ್ವಾಸ ಗಳಿಸಿರಲಿಲ್ಲ. ದರ್ಪ ದೌಲತ್ತಿನಿಂದ ನಡೆದುಕೊಂಡಿದ್ದಾರೆ ಅನ್ನೋ ಆರೋಪಗಳು ಇವೆ. ಇದೇ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಇಲ್ಲಿನ ಸಾಮಾನ್ಯ ಟ್ಯೂಷನ್ ಮಾಸ್ಟರ್ ಆಗಿದ್ದ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯವಾಗಿ ಸೋತಿದ್ದು ಅನ್ನೋ ಮಾತುಗಳು ಇವೆ. ಆದ್ರೆ ಆ ಸೋಲಿನಿಂದ ಗುಣಪಾಠ ಕಲಿತಿರೋ ಡಾಕ್ಟರ್ ಕೆ ಸುಧಾಕರ್ ಈ ಸಲ ಹೇಗಾದ್ರೂ ಮಾಡಿ ಗೆದ್ದು ಸಂಸದರಾಗಲೇಬೇಕು ಅನ್ನೋ ಬೆಟ್ಟದಷ್ಟು ಕನಸು ಕಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಡಾಕ್ಟರ್ ಕೆ ಸುಧಾಕರ್ ಅವರು 2019ರಲ್ಲಿ ಕಾಂಗ್ರೆಸ್ನಿಂದ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರಿದ್ರು. ಅಲ್ಲಿ ಅವರಿಗೆ ಆರೋಗ್ಯ ಖಾತೆಯೂ ಒಲಿದಿತ್ತು. ಹೀಗಾಗಿ ಅವರು ಸದ್ಯ ಬಿಜೆಪಿಯಲ್ಲಿದ್ರು ಕಾಂಗ್ರೆಸ್ ನಾಯಕರಲ್ಲಿಯೂ ಅವರ ಆಪ್ತರಿದ್ದಾರೆ. ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಒಳೆಯೇಟು ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಸಚಿವರಾಗಿ ಮತ್ತು ಶಾಸಕರಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಕೂಡ ತಮ್ಮದೇ ಆದ ಹಿಡಿತ ಸಾಧಿಸಿದ್ದಾರೆ. ಹೀಗಾಗಿ ಸುಧಾಕರ್ ತಾವೇ ಗೆಲ್ಲೋದು ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಮಾತ್ರ ಸುಧಾಕರ್ ಅಸಲಿಗೆ ನಮಗೆ ಕಾಂಪಿಟೇಟರೇ ಅಲ್ಲ ಅನ್ನೋ ರೀತಿ ಭಾವಿಸದಂತಿದೆ. ಯಾಕಂದ್ರೆ ಓರ್ವ ಮಾಜಿ ಸಚಿವರ ವಿರುದ್ಧ ಇದೇ ಮೊದಲ ಬಾರಿಗೆ ಯುವ ಮುಖಂಡ ರಕ್ಷಾ ರಾಮಯ್ಯನವರನ್ನ ಅಕ್ಕಡೆಗಿಳಿಸಿದೆ. ಕಾಂಗ್ರೆಸ್ ನಾಯಕರ ಈ ಡಿಸಿಷನ್ ಹಿಂದೆ ಆ ಒಂದು ಬಲವಾದ ಕಾರಣ ಇದೆ. ಅದೇನ್ ಗೊತ್ತಾ? ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು. ಹೌದು ವೀಕ್ಷಕರೇ, 1962ರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರವು ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಆದ್ರೆ 1996ರಲ್ಲಿ ಜನತಾದಳ ಹಾಗೂ 2019ರಲ್ಲಿ ಬಿಜೆಪಿ ಈ ಕ್ಷೇತ್ರವನ್ನ ಕಸಿದುಕೊಂಡಿತ್ತು. ಈ 2 ಬಾರಿ ಮಾತ್ರ ಚಿಕ್ಕಬಳ್ಳಾಪುರವನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ. ಈವರೆಗಿನ 13 ಚುನಾವಣೆಗಳಲ್ಲಿ ಒಬಿಸಿ ಅಭ್ಯರ್ಥಿಗಳು 1996ರಿಂದ ಸತತವಾಗಿ 6 ಚುನಾವಣೆಗಳನ್ನ ಗೆದ್ದಿದ್ದಾರೆ. ಮತ್ತೆ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಇತ್ತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ತಮ್ಮ ಕ್ಷೇತ್ರ ಉಳಿಸಿಕೊಳ್ಳಲು ಭಾರಿ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಮತ ಎಣಿಕೆಗೆ ಕೌಂಟೌನ್ ಶುರುವಾಗಿದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಅಲ್ಲಿಯವರೆಗೂ ಎಲ್ಲರೂ ಕಾಯಲೇಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.